ಶಾಸಕರ ಈ ಕ್ರಾಸ್ ವೋಟಿಂಗ್ಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ರಣಾಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನಮ್ಮ ಪಕ್ಷದಿಂದ ಯಾರ್ಯಾರು ಹೋಗ್ತಾರೆ ಅಂಥವ್ರು ಹೋಗಲಿ ಅಂತ ಇದೀಗ ಎಚ್.ಡಿ. ಕುಮಾರಸ್ವಾಮಿ ಅವರು ತೀವ್ರವಾಗಿ ಆಕ್ರೋಶ ಹೊರಹಾಕಿದ್ದಾರೆ. ಜೆನ್ಜಿ ಅಂತ ಹೇಳ್ತಾರಲ್ಲ, ಆ ಯುವಕರು ಪಾರ್ಟಿಗೆ ಬರ್ತಾರೆ, ಹೊಸ ತಲೆಮಾರು ರಾಜಕಾರಣಕ್ಕೆ ಬರುತ್ತೆ. ಅಡ್ಡ ಮತದಾನದ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಚುನಾವಣೆಯಲ್ಲಿ ಕ್ರಾಸ್ ವೋಟ್ ಮಾಡಿರುವವರ ಮಾಹಿತಿಗಳು ಇದ್ದಾವೆ. ಈ ಫಲಿತಾಂಶ ನನಗೆ ಹೀಗೆ ಆಗುತ್ತೆ ಅಂತ ಮೊದಲೇ ಗೊತ್ತಿತ್ತು, ಹೀಗಾಗಿ ನಾನು ಇದರಿಂದ ವಿಚಲಿತನಾಗಿಲ್ಲ. ಎಚ್.ಡಿ. ಕುಮಾರಸ್ವಾಮಿ ಅವರ ಮಾತಿದು. 4 ಜನ ಕ್ರಾಸ್ ವೋಟ್ ಹಾಕಿದ್ದಾರೆ. ಯಾರ್ಯಾರು ವೋಟ್ ಹಾಕಿದ್ದಾರೆ ಅಂತಲೂ ಗೊತ್ತು ನನಗೆ. ಪಾರ್ಟಿ ಬಿಡುವ ಬಗ್ಗೆಯೂ ಕೂಡ ಅವರೆಲ್ಲ ಚರ್ಚೆ ಮಾಡಿದ್ದಾರೆ. ಅದು ಕೂಡ ನನಗೆ ಗೊತ್ತು. ಯಾರು ಪಕ್ಷ ಬಿಟ್ಟು ಹೋಗ್ತಾರೆ ಹೋಗಲಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಆಕ್ರೋಶ ಹೊರಹಾಕಿದ್ದಾರೆ. ಇದರ ಜೊತೆಗೆ ಜೆನ್ಜಿಗಳು ಅಂದರೆ ಹೊಸ ನಾಯಕತ್ವಕ್ಕೆ ಮಣೆ ಹಾಕ್ತೀನಿ ಅಂತ ಕೂಡ ಕುಮಾರಸ್ವಾಮಿ ಅವರು ತೀವ್ರವಾಗಿ ಆಕ್ರೋಶ ಹೊರಹಾಕಿದ್ದಾರೆ. ಯಾರು ಅಂತಕ್ಕಂಥದ್ದು ಗೊತ್ತಾಗಿದೆ. ಅದು ಚರ್ಚೆಯಾಗಿದೆ. ಹಿಂದೆ ಕಳೆದ 3 ವರ್ಷದಿಂದ ಏನೇನು ನಡ್ಕೊಂಬರ್ತಿದೆ ನಾನು ಗಮನಿಸಿದ್ದೀನಿ, ಏನೇನು ನಡೀತಿದೆ ಅಂತ. ಅದು ಗಮನಿಸಿದ್ರು ನಾನು ಅವರಿಗೆ, ನೋಡ್ರಪ್ಪ, ನಿಮ್ಮ ಕ್ಷೇತ್ರದಲ್ಲಿ ಜನಗಳಿಗೆ ಏನೇನು ಮಾತು ಕೊಟ್ಟಿದ್ದೀರೋ, ಗೆಲ್ಲಿಸಿದ್ದಾರೆ, ನೀವು ಆ ಮಾತು ಜನಗಳ ಹತ್ರ ಉಳಿಸ್ಕೊಳ್ಳಿಕ್ಕೆ ಮಾತು ಕೊಟ್ಟಿರ್ತಕ್ಕಂಥದ್ದು ನಿಮಗೆ ಅನುಕೂಲಗಳು ಮಾಡ್ಕೋಬೇಕು ಅಂದರೆ ಇವತ್ತು ನೀವು ನಿಮ್ಮ ಜಾತಿ ಹೆಸರಿನಲ್ಲೋ ಇಲ್ಲ ಇನ್ಯಾವುದೋ ಒಂದು ಇದರಲ್ಲಿ ಯಾವ್ಯಾವ ರೀತಿ ನಿಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡ್ಕೋಬೇಕು ಮಾಡ್ಕೊಳ್ರಪ್ಪ ಅಂತಲೂ ನಾನು ಹೇಳಿದ್ದೀನಿ. ನಾನು ಯಾರಿಗೂ ಅದೇ ಜನ್ಜಿ ಅಂತ ಈಗ ಹೊಸ್ದಾಗಿ ಶುರುವಾಗಿದೆಯಲ್ಲ, ಬಹಳ ಜನ ಬರ್ತಾರೆ. ನಾನು ರೆಡಿಯಾಗಿದ್ದೀನಿ. ನಾನು ಈ ಪಕ್ಷದಲ್ಲಿ ಯುವಕರುಗಳಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು, ಹೊಸ ಮಕ್ಕಳಿಗೆ ಅಂತಕ್ಕಂಥ ನಿರ್ಧಾರ ಮಾಡಿದ್ದಾರೆ. ನಮ್ಮಲ್ಲಿ 4 ಜನ ಮಾಡಿದ್ದಾರೆ. ಯಾರು ಅಂತಕ್ಕಂಥದ್ದು ಗೊತ್ತಾಗಿದೆ. ಅದು ಚರ್ಚೆಯಾಗಿದೆ. ಏನೋ ತೀವ್ರವಾಗಿ ಮುಖಭಂಗ ಎದುರಾಯಿತು. ಮಧ್ಯರಾತ್ರಿ ದೋಸ್ತಿ ಫೋನ್ ಕಾಲ್ನಲ್ಲಿ ಮಾತನಾಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಜೊತೆಯಲ್ಲಿ ಆರ್ ಅಶೋಕ್ ಅವರು ಮಾತುಕತೆ ನಡೆಸಿದ್ದಾರೆ. ನಿನ್ನೆ ರಾತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಜೊತೆಯಲ್ಲಿ ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ. ದೂರವಾಣಿ ಮೂಲಕ ಇಬ್ಬರು ನಾಯಕರು ಮಾತುಕತೆ ನಡೆಸಿದ್ದಾರೆ. ಈ ಅಡ್ಡ ಮತದಾನ ಏನಾಯಿತು ಪರಿಷತ್ ಚುನಾವಣೆಯಲ್ಲಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಚರ್ಚೆ ಮಾಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಆರ್ ಅಶೋಕ್ ಇಬ್ರು ಕೂಡ ಸೀಕ್ರೆಟ್ ಆಗಿ ಟಾಕ್ ಮಾಡಿದ್ದಾರೆ. ಇಬ್ರು ಸೀಕ್ರೆಟ್ ಆಗಿ ಮಾತಾಡಿಕೊಂಡಿದ್ದಾರೆ. ವಿರೋಧಿಗಳಿಗೆ ಟೆನ್ಷನ್ ಕೂಡ ಈಗ ಹೆಚ್ಚಳವಾಗ್ತಾ ಇದೆ. ನೋಡಿ, ಈ ಇಡೀ ಚುನಾವಣೆಯ ಸಾರಾಂಶ ಅಂದರೆ ಈ ಬಾರಿ ನಡೆದಿರುವಂತಹ ಪರಿಷತ್ ಚುನಾವಣೆಯ ಸಾರಾಂಶ, ಒಕ್ಕಲಿಗ ಪ್ರಬಲ ನಾಯಕರ ಒಂದು ಪ್ರಾಬಲ್ಯವನ್ನು ಮೆರೆಯುವಂತಹ ನಾಯಕರು ಒಂದು ಚುನಾವಣೆ ಇದು. ಅದು ಕುಮಾರಸ್ವಾಮಿ ಅವರು ಒಂದು ಕಡೆ ಒಕ್ಕಲಿಗ ನಾಯಕರು, ಆರ್ ಅಶೋಕ್ ಅವರು ವಿಪಕ್ಷ ನಾಯಕರು, ಅವರು ಕೂಡ ತಮ್ಮ ಪ್ರಾಬಲ್ಯವನ್ನು ಮೆರಿಬೇಕಾಗಿತ್ತು. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಒಕ್ಕಲಿಗ ನಾಯಕರಾಗಿ ರಾಜ್ಯದಾದ್ಯಂತ ಹೊರಹೊಮ್ಮಬೇಕು, ಅದೇ ರೀತಿಯಾಗಿ ಒಕ್ಕಲಿಗರ ಪ್ರಬಲ ನಾಯಕ ಅಂತ ಗುರುತಿಸ್ಕೊಳ್ಬೇಕು ಅಂತ ಅವರು ಕೂಡ ಈಗ ಈ ಸಮರಕ್ಕೆ ಇಳಿದು ಬಿಟ್ಟಿದ್ದಾರೆ. ಈ ನಡುವೆ ಈಗ ಇಬ್ಬರು ನಾಯಕರು, ಕುಮಾರಸ್ವಾಮಿ ಅವರು ಅದೇ ರೀತಿಯಾಗಿ ಆರ್ ಅಶೋಕ್, ಇಬ್ಬರೂ ಕೂಡ ತೀವ್ರ ಮುಖಭಂಗ ಆಯಿತು ಈ ಬಾರಿ ಪರಿಷತ್ ಚುನಾವಣೆಯಲ್ಲಿ. ಈ ಚುನಾವಣೆ ನಂತರದಲ್ಲಿ ಇಬ್ಬರು ಮಾತಾಡಿದ್ದಾರೆ. ಇಬ್ಬರು ಫೋನ್ನಲ್ಲಿ ಮಾತನಾಡಿರುವಂಥದ್ದು ವಿರೋಧಿಗಳಿಗೆ ಅಂದರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಟೆನ್ಷನ್ ಕೂಡ ಶುರುವಾಗಿದೆ ಈಗ.